ಫೆಬ್ರವರಿ 13. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಕಠಿಣ ಸಂದರ್ಭದಲ್ಲಿ ಆರ್ಥರ್ ಜಾಕ್ಸನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆಗಳು 118 ವಚನ 5ರಿಂದ ವಚನ 14ರವರೆಗೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಸುತ್ತಲೂ ನನ್ನನ್ನು ಮುತ್ತಿದರು, ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಜೇನ್ನೊಣಗಳಂತೆ ನನ್ನನ್ನು ಕವಿದರು, ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ವೈರಿಯೇ, ನನ್ನನ್ನು ಬೀಳನೂಕಿದಿ, ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. ನನ್ನ ಬಲವೂ ಕೀರ್ತನೆಯೂ ಯಾಹುವೇ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ಮುಖ್ಯ ವಚನ: ಯೆಹೋವನು ನನಗಿದ್ದಾನೆ, ಭಯಪಡೆನು. ಕೀರ್ತನೆ 118 ವಚನ 6. ಅನೇಕ ವರ್ಷಗಳ ಹಿಂದೆ ಹಲವು ರಸ್ತೆಗಳು ಕೂಡುವ ಜಂಕ್ಷನ್ನಲ್ಲಿ ತಾನು ರಸ್ತೆಯನ್ನು ದಾಟಲು ಬಹಳ ಭಯಪಡುತ್ತಿದ್ದುದಾಗಿ ನನ್ನ ಸ್ನೇಹಿತೆ ಹೇಳುತ್ತಿದ್ದಳು. ಇಂಥದನ್ನು ನಾನು ಎಲ್ಲಿಯೂ ನೋಡಿಲ್ಲ. ರಸ್ತೆಯನ್ನು ದಾಟಲು ನನಗೆ ಕಲಿಸಿದ ನಿಯಮಗಳೆಲ್ಲ ವ್ಯರ್ಥವೆನಿಸುತ್ತಿತ್ತು. ನಾನು ಅದೆಷ್ಟು ಭಯಪಡುತ್ತಿದ್ದೆನೆಂದರೆ, ಬೀದಿಯ ಒಂದು ಮೂಲೆಯಲ್ಲಿ ನಿಲ್ಲುತ್ತಿದ್ದೆನು. ಯಾವುದಾದರೂ ಬಸ್ ಬರಲು ಕಾಯುತ್ತಿದ್ದೆನು. ಬಸ್ನ ಡ್ರೈವರಿಗೆ ಹೇಳಿ ಅವರ ಸಹಾಯದಿಂದಲೇ ರಸ್ತೆಯನ್ನು ದಾಟುತ್ತಿದ್ದೆನು. ಒಬ್ಬ ಪಾದಚಾರಿಯಾಗಿಯೂ ಹಾಗೂ ಕಾರಿನ ಡ್ರೈವರ್ ಆಗಿಯೂ ಈ ಕೂಡುವ ರಸ್ತೆಗಳ ಜಾಲವನ್ನು ದಾಟುವುದನ್ನು ಕಲಿಯುವುದಕ್ಕೆ ಅನೇಕ ಕಾಲವೇ ಬೇಕಾಯಿತು ಎನ್ನುತ್ತಾಳೆ. ಅಪಾಯಕಾರಿ ಕೂಡುವ ರಸ್ತೆಗಳು, ಸಂಕೀರ್ಣವಾದ ಜಂಕ್ಷನ್ಗಳಿದ್ದಂತೆ ಜೀವನದ ಸಂಕೀರ್ಣತೆಗಳನ್ನು ದಾಟುವುದೂ ಸಹ ಅಷ್ಟೇ ಭಯ ಹುಟ್ಟಿಸುವಂತಿರಬಹುದು. ಕೀರ್ತನೆ 118ರಲ್ಲಿ ಕಾಣಬರುವ ಕೀರ್ತನೆಗಾರನ ನಿರ್ದಿಷ್ಟ ಪರಿಸ್ಥಿತಿಯು ನಮಗೆ ಅಸ್ಪಷ್ಟವಾಗಿದ್ದರೂ ಅದು ಖಂಡಿತವಾಗಿಯೂ ಕಷ್ಟದ ಸಂದರ್ಭವೆಂದೂ ಪ್ರಾರ್ಥನೆಗೆ ಯೋಗ್ಯವಾಗಿದೆಯೆಂದೂ ತಿಳಿಯುತ್ತದೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು ಎಂದು ಕೀರ್ತನೆಗಾರನು ಘೋಷಿಸುತ್ತಾನೆ. ದೇವರ ಮೇಲೆ ಅವನಿಗಿದ್ದ ಭರವಸೆಯು ಸುಸ್ಪಷ್ಟವಾಗಿದೆ. ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನಾವು ನಮ್ಮ ಉದ್ಯೋಗವನ್ನು, ಶಾಲೆಯನ್ನು, ಕಾಲೇಜನ್ನು ಅಥವಾ ಮನೆಯನ್ನು ಬದಲಾಯಿಸುವಾಗ ಉಂಟಾಗುವ ಅವ್ಯಕ್ತ ಭಯವು ಅಸಾಮಾನ್ಯವೇನಲ್ಲ. ಆರೋಗ್ಯವು ಕ್ಷೀಣಿಸುವಾಗ, ಸಂಬಂಧಗಳು ಬದಲಾದಾಗ ಅಥವಾ ಹಣವನ್ನು ಕಳೆದುಕೊಂಡಾಗ ಆತಂಕ ಹೆಚ್ಚಾಗುತ್ತದೆ. ಆದರೆ ಈ ಎಲ್ಲ ಸಂಕಷ್ಟದ ಸವಾಲುಗಳು ಬಂದಾಗ ದೇವರು ನಮ್ಮ ಕೈಬಿಟ್ಟಿದ್ದಾನೆ ಎಂದು ವ್ಯಾಖ್ಯಾನಿಸಬಾರದು. ಸಂಕಷ್ಟಗಳು ಎದುರಾದಾಗ ಆತನ ಪ್ರಸನ್ನತೆಗಾಗಿ ನಾವು ಆಳವಾದ ಪ್ರಾರ್ಥನೆಯಲ್ಲಿ ನಿರತವಾಗುವುದನ್ನು ಕಾಣುವಂತಾಗಲಿ. ಯಾವ ಸಂಕಷ್ಟಗಳು ನಿನ್ನನ್ನು ದೇವರ ಸಮೀಪಕ್ಕೆ ಕರೆತಂದಿವೆ? ಆತನ ಕರುಣಾಮಯ ಸಹಾಯದ ಅನುಭವವನ್ನು ಯಾರೊಂದಿಗೆ ಹಂಚಿಕೊಳ್ಳಲು ಬಯಸುವೆ? ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಾನು ಅತ್ಯಂತ ಸಂಕಷ್ಟದ ಸಮಯದಲ್ಲಿಯೂ ನಿನ್ನನ್ನೇ ನಂಬುವಂತೆ ನನಗೆ ಸಹಾಯ ನೀಡು. ಆಮೇನ್.